ಹಾಸ್ಟೆಲ್ ಬಿಟ್ಟು ಮನೆಗೆ ಹೋದೆ. ಗುಡ್ ಮಾರ್ನಿಂಗ್ ಇಷ್ಟ ಫ್ಯಾಮಿಲಿ ಮತ್ತು ಯೂಡು ಫ್ಯಾಮಿಲಿಗೆ. ನಾನು ನಿಮ್ಮ ತರುಣ್. ಇವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ಮನೆಗೆ ಹೋಗೋಣ ಅನ್ನೋ ಖುಷಿಯಲ್ಲಿ ನಾನು ಆದರ್ಶು ಇಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಆದರ್ಶು ಹೋಗಿ ಕಾಲೇಜ್ ಗೇಟ್ ಹತ್ರ ಹೋಗಿ ನೋಡಿದ್ರೆ ಯಾವ ಆಟೋನೇ ಇರಲಿಲ್ಲ. ಫೈನಲಿ ನಾನು ಆದರ್ಶು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಬಂದು ನೋಡಿದ್ರೆ ದೇವನಹಳ್ಳಿ ಬಸ್ ಬಂದೇ ಇರಲಿಲ್ಲ. ಬಸ್ ಬಂತು ಅಂತ ನಾನು ಬಸ್ ಹತ್ಕೊಂಡೆ. ದೇವನಹಳ್ಳಿಗೆ ಬಂದು ಹೊಸಕೋಟೆ ಬಸ್ ಹತ್ತಿದ್ರೆ ಬಸ್ ಫುಲ್ ಖಾಲಿ ಹೊಡಿತಾ ಇತ್ತು. ಯಾಕಂದರೆ ಫಸ್ಟ್ ಸ್ಯಾಟರ್ಡೆ ಅದರಿಂದ ಯಾವ ಸ್ಟೂಡೆಂಟ್ಸು ಬಂದಿರಲಿಲ್ಲ. ಫೈನಲಿ ಹೊಸಕೋಟೆ ಹೂಮಂಡಿ ಸರ್ಕಲ್ಗೆ ಬಂದೆ. ಫ್ರೆಂಡಿಗೆ ಫೋನ್ ಮಾಡೋದ್ರಿಂದ ಫ್ರೆಂಡ್ ಬರ್ತೀನಿ ಅಂತ ಅಂದ. ಅದಕ್ಕೋಸ್ಕರ ಬಿಸಿಲಲ್ಲಿ ಕಾಯ್ತಾ ಇದ್ದೆ. ನನ್ನ ಫ್ರೆಂಡ್ ಬೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಬಂದೇ ಇಲ್ಲ. ಅದಕ್ಕೆ ಅಪ್ಪ ಬಂದು ಕರ್ಕೊಂಡೋಯ್ತು. ನಾನು ಹಂಗೆ ನಮ್ಮ ಸ್ಕೂಲ್ ನೋಡಿಕೊಂಡು ನಾನು ಅಪ್ಪ ಹೋಗಿದ್ದೆ ಐ ಹಾಸ್ಪಿಟ್ಲಿಗೆ. ಯಾಕಂದರೆ ಅಪ್ಪ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನು ರಿಮೂವ್ ಮಾಡ್ಸೋಕೆ ಹೋದೆ. ನಾವು ಹೋಗಿದ್ದೆ ಜಿ ಎಫ್ ಹಾಸ್ಪಿಟ್ಲು. ಹೊಸಕೋಟೆಯಲ್ಲಿ ಜಿ ಎಫ್ ಹಾಸ್ಪಿಟ್ಲ್ ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಬಂದಿದ್ದೆ ನಾವು ನಮ್ಮ ಫ್ಯಾಕ್ಟ್ರಿ ಹತ್ರ. ಬಂದು ಎಲ್ಲ ಮಿಷಿನ್ಸ್ ನೋಡಿ ತುಂಬ ಖುಷಿ ಆಯಿತು. ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್, ಬಾಯ್.